ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋ ಅದರ ಜೊತೆಗೆ ಸ್ಮಾಲ್ ಸ್ಕ್ರೀನ್ ಅದರ ಜೊತೆಗೆ ಬಿಗ್ ಸ್ಕ್ರೀನಲ್ಲಿ ಸಾಕಷ್ಟು ಒಂದಷ್ಟು ಹೆಸರನ್ನು ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚೈತ್ರ ಕೂಟರ್ ಅವರು ಈಗ ಕುಡುಕ್ನನ್ ಮಕ್ಕಳಿಗೆ ನಾಯಕಿಯಾಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಒಂದಷ್ಟು ಲೈಫ್ ಜರ್ನಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ. ಆ್ಯಂಡ್ ಕುಡುಕ್ನನ್ ಮಕ್ಕಳಿಗೆ ಫಸ್ಟ್ ಟೈಮ್ ನಾಯಕಿ ಆಗ್ತಿರೋದು ನೀವೇನೆ. ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೇ ನಗ್ತಿದ್ದೀರಾ ನೋಡಿ, ಕುಡುಕ್ ನನ್ನ ಮಕ್ಕಳಿಗೆ ನಾಯಕಿಯಾಗಿ. ಎಲ್ಲ ಕುಡುಕರಿಗೂ ನಾಯಕಿ ಅಲ್ಲ, ಕುಡುಕ್ ನನ್ನ ಮಕ್ಕಳು ಸಿನಿಮಾಗೆ ನಾಯಕಿ ಅಷ್ಟೇ. ಹೇಗಿದೆ ಮೇಡಮ್ ಕುಡುಕ್ನನ್ ಮಕ್ಕಳಿಗೆ ಈ ಒಂದು ಸಿನಿಮಾ ನಿಮಗೆ ಹೇಗೆ ಸಿಕ್ತು? ಆಸ್ಕರ್ ಕೃಷ್ಣ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋವಂಥದ್ದು. ಕತೆ ಕೇಳಿದಾಗ ನಿಮ್ಗೇನು ಅನ್ನಿಸ್ತು? ಟೈಟಲ್ ಕೇಳಿದಾಗ ನಿಮ್ಗೆ ಇದೇ ಒಂದು ನಗು ಬಂತಾ ಅಥವಾ ಏನಾದರೂ ಬೇರೆ ಏನಾದರೂ ಮೆಸೇಜ್ ಏನಾದರೂ ಕೊಡ್ತಿದ್ರಾ? ಹಿಂಗೆ ಆ್ಯಕ್ಚುಲಿ ಅಸೋಸಿಯೇಟ್ ಸತೀಶ್ ಅಂತಿದ್ದಾರೆ, ಅವರು ಈ ಥರದ್ದೊಂದು ಆಸ್ಕರ್ ಕೃಷ್ಣ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಈ ಥರ ಅಂತ ಸ್ಟೋರಿ ಲೈನ್ ಹೇಳಿದ್ರು ಸಿಂಪಲ್ಲಾಗಿ. ಆಮೇಲೆ ಟೈಟಲ್ ಹೇಳಿದ್ರು. ಅಫ್ಕೋರ್ಸ್ ನೀವು ಹೇಳ್ದಂಗೆ ಟೈಟಲ್ ಕೇಳಿದ ತಕ್ಷಣ ನಗು ಬಂತು. ಆಮೇಲೆ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾಕಂದರೆ ಇತ್ತೀಚೆಗೆ ಒಂದು ಏನು ಹೀರೋಯಿಸಮ್ ಇರುವಂಥದ್ದು ಅಥವಾ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೊಂದು ಬೇರೆ ರೀತಿ ಆದರೆ, ಸಾಮಾನ್ಯವಾಗಿ ಈ ಥರ ಕಾಮಿಡಿ ಅಥವಾ ಎಂಟರ್ಟೈನಿಂಗ್ ಸಿನಿಮಾಗಳು, ಅಂದರೆ ಎಲ್ಲ ಥರದ ಒಂದು ಕಲಾವಿದರು ಇರುವಂಥ ಸಿನಿಮಾಗಳು ಕೂಡ ಸಕ್ಸಸ್ ಆಗ್ತಾಯಿದೆ, ಹಿಟ್ ಆಗ್ತಾಯಿದೆ. ಅದು ಇವತ್ತು ಮಾತ್ರ ಅಂತಲ್ಲ, ಅವತ್ತಿನಿಂದ ಸಹ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾಗಳು ಯಾವತ್ತೂ ಸೋತಿಲ್ಲ. ಅದು ಯಾವತ್ತೂ ಜನರನ್ನ ಮನೋರಂಜಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು. ಇಲ್ಲ ಏನೋ ಚೆನ್ನಾಗಿದೆ, ಏನೋ ಮಜವಾಗಿದೆ ಅಲ್ಲ ಇದು ಕುಡುಕ್ ನನ್ನ ಮಕ್ಕಳು ಅಂತ. ಸೊ ಅವ್ರು ಆಯಿತು ಸರಿ ಆಯಿತು ಅಂತ ಒಪ್ಕೊಂಡಿದ್ದ ತಕ್ಷಣ ಒಂದು ಪೋಸ್ಟರ್ ಡಿಸೈನ್ ಮಾಡಿ ಕಳಿಸಿದ್ರು. ನಾನು ಜಸ್ಟ್ ಸುಮ್ಮನೆ ಹೀಗೆ ನನ್ನ ಜೊತೆ ಇದ್ದವ್ರಿಗೊಂದು 4 ಜನ ಫ್ರೆಂಡ್ಸಿಗೆ ತೋರಿಸ್ದೆ. ಎಲ್ಲ ಬಿದ್ದು ನಕ್ಕಿದ್ರು, ಸಖತ್ತಾಗಿದೆ ಅಂತ. ಸೊ ನನಗಲ್ಲಿ ಪರವಾಗಿಲ್ಲ ಅಲ್ಲ, ಅಂದರೆ ಅವ್ರು ಕುಡುಕ್ರೆ ಆಗಿರ್ಬೇಕಂತೇನಿಲ್ಲ, ಕ್ಯಾಶುವಲಾಗಿ ಫ್ರೆಂಡ್ಸಿಗೆ ತೋರಿಸ್ದೆ. ಪರವಾಗಿಲ್ಲ, ಅಂದರೆ ಜನರಿಗೆ ಇದು ಅಟ್ರಾಕ್ಟ್ ಆಗ್ತಾಯಿದೆ, ಇಷ್ಟ ಆಗ್ತಾಯಿದೆ ಅಂತ ಇನ್ನಷ್ಟು ಖುಷಿ ಆಯಿತು. ಮತ್ತು ಒಂದು ರೀತಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಂತು, ಚೆನ್ನಾಗಿ ಮಾಡ್ಬೇಕು ಈ ಸಿನಿಮಾನ ಅನ್ನೋ ಥರ. ಈಗ ಇಷ್ಟು ದಿನ ಒಂದಷ್ಟು ಬಿಗ್ ಬಾಸ್ ಆಯಿತು, ಅದಾದಂಥ ಒಂದಷ್ಟು ಸೀರಿಯಲ್ಸ್ ಆಯಿತು, ಸಿನಿಮಾಗಳಾಯಿತು. ಅದಾದ ನಂತರ ಕಾಣೆಯಾಗಿದ್ದಂತಹ ಚೈತ್ರ ಕೂಟರವರು ಕುಡುಗನ ಮಕ್ಕಳು ಸಿನಿಮಾಗೆ ನಾಯಕಿಯಾಗಿ ಬರ್ತಿದ್ದಾರೆ ಅಂತಂದರೆ ಅದರಲ್ಲಿ ಒಂದು ಕಂಟೆಂಟನ್ನು ನೋಡ್ತೀರಾ, ನಿಮ್ಮ ಪಾತ್ರವನ್ನು ನೋಡ್ತೀರಾ. ಅಂಥದ್ದು ಏನು ಕಾಣಿಸ್ತು ನಿಮಗೆ ಈ ಒಂದು ಸಿನಿಮಾದಲ್ಲಿ? ಹೌದು, ಬಿಗ್ ಬಾಸ್ ಆದಮೇಲೆ ಅಫ್ಕೋರ್ಸ್ ನಿಮಗೂ ಗೊತ್ತು, ಕೋವಿಡ್ ಬಂತು, ಏನೇನೋ ಕೋವಿಡಲ್ಲಿ ಏನೇನೇನೇನೋ ಆಯಿತು, ಎಲ್ಲರಿಗೂ ಪ್ರಾಬ್ಲಮ್ಸ್ ಆಯಿತು. ಬಟ್ ಅದಾದಮೇಲೆ ರಂಗನಾಯಕ ಮಾಡಿದೆ. ಗುರುಪ್ರಸಾದ್ ಸರ್ ಡೈರೆಕ್ಷನು, ಜಗ್ಗೇಶ್ ಸರ್ ಆ್ಯಕ್ಟ್ ಮಾಡಿದರು. ಅದರ ನಂತರ ನಾನು ಭಾರ್ಗವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಈಗ, ಉಪೇಂದ್ರ ಸರ್ದು. ಸೊ ನಾಗಣ್ಣ ಅವ್ರ ಡೈರೆಕ್ಟ್ರು ಮತ್ತು ಸುರಪ್ಪ ಬಾಬು ಅವ್ರ ಪ್ರೊಡ್ಯೂಸರು. ಸೊ ಆ ಭಾರ್ಗವದ ನಂತರ ಈ ಸಿನಿಮಾ ಬಂದಿದ್ದು ಅವಕಾಶ. ಸೊ ಖುಷಿ ಆಯಿತು, ಮಾಡ್ತಾಯಿದ್ದೀನಿ. ನೀವು ಮತ್ತೆ ಹೇಳ್ತಿದ್ದೀರಾ ಕುಡುಕ್ ನನ್ನ ಮಕ್ಳು ಇಷ್ಟು ದಿನ ಕಾಣೆ ಆಗಿದ್ದು ಚೈತ್ರ, ಕುಡುಕ್ ನನ್ನ ಮಕ್ಕಳ ಮೂಲಕ ಬಂದ್ಬಿಟ್ರಲ್ಲ ಅಂತ. ಇಷ್ಟು ದಿನ ಒಂಥರ ಕಿಕ್ಕಲ್ಲೇ ಇದ್ದೆ ಅಂತ ಹೇಳ್ಬೋದು. ಒಂದು ಸ್ಮಾಲ್ ಚೇಂಜ್ ಏನು ಗೊತ್ತಾ, ನೀವೇ ಹೇಳಿದರೆ ಇಷ್ಟು ದಿನ ನಾನು ಕಿಕ್ಕಲ್ಲೇ ಇದ್ದೆ, ಅದ್ರ ಜೊತೆ ಕುಡುಕ್ ನನ್ನ ಮಕ್ಕಳನ್ನ ಕರ್ಕೊಂಬರ್ತಿದ್ದಾರೆ ನಾಯಕಿಯಾಗಿ. ಕರೆಕ್ಟು, ಖಂಡಿತವಾಗ್ಲೂ ಇಷ್ಟು ದಿನ ಒಂಥರ ಯಾವುದೋ ಕಿಕ್ಕಲ್ಲೇ ಇದ್ದೆ. ಆ ಕಿಕ್ಕನ್ನ ಜಾಸ್ತಿ ಮಾಡ್ಕೊತೀನ ಸಿನಿಮಾದಲ್ಲಿ, ಆ ಕಿಕ್ಕನ್ನ ಕಡಿಮೆ ಮಾಡ್ಕೊತೀನ, ಅಥವಾ ಜೊತೆ ಇರೋರಿಗೆ ಜಾಸ್ತಿ ಮಾಡಿಸ್ತೀನ, ಕಡಿಮೆ ಮಾಡಿಸ್ತೀನ ಅನ್ನೋದೇ ಈ ಸಿನಿಮಾದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಅಂತ ಹೇಳಬಹುದು. ಆದರೂ ನಂದೊಂದು ಕ್ವಶನ್ ಇದೆ, ಇಷ್ಟು ದಿನ ಎಲ್ಲೋಗಿದ್ರು ಚೈತ್ರ ಕೂಟರವರು ಅಂತ? ಎಲ್ಲೂ ಹೋಗಿಲ್ಲ, ಇದ್ದೆ. ಒಂದಷ್ಟು ನನ್ನ ಮೇಲೆ ನಾನು ವರ್ಕ್ ಮಾಡ್ಕೋತಿದ್ದೆ ಪರ್ಸ್ನಲಿ. ಯಾಕಂದರೆ ನಾವು ಒಂದು ಸಮಾಜಮುಖಿಯಾಗಿ ನಾವೇನೋ ಬರ್ತೀವಿ, ಹೊರಗಡೆ ಕೆಲಸ ಮಾಡ್ತೀವಿ, ಅದು ಆ್ಯಕ್ಟಿಂಗ್ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು. ಒಂದು ಹೊರಗಡೆ ಸಾವಿರಾರು ಲಕ್ಷಾಂತರ ಜನ ನೋಡೋವಂಥ ಪ್ಲ್ಯಾಟ್ಫಾರ್ಮಿಗೆ ನಾವು ಬರ್ತೀವಿ ಅಂದಾಗ ನಾವು ಪ್ರಿಪೇರ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಆ್ಯಸ್ ಆ್ಯಕ್ಟ್ರೆಸ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇನ್ನೊಂದಾಗಬಹುದು. ನನ್ನ ಪರ್ಸ್ನಾಲಿಟಿನ ನಾನು ಇಂಪ್ರೂವ್ ಮಾಡ್ಕೊಳ್ಳೋದು, ಪ್ರಿಪೇರ್ ಮಾಡ್ಕೊಳ್ಳೋದು, ಅದು ಕೂಡ ಇಂಪಾರ್ಟೆಂಟ್ ಆಗಿತ್ತು. ಸೊ ಯಾವುದ್ಯಾವುದೋ ಒಂದಷ್ಟು ಬೇಜಾರುಗಳಿಂದ, ಏನೇನೋ ಕತೆಗಳಿಂದ ಒಂದು ಸ್ವಲ್ಪ ಹೊರಗೆ ಬಂದು, ಪ್ರಪಂಚ ಹಿಂಗಿದೆ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರಲ್ಲ, ನಾನು ಚೆನ್ನಾಗಿರಬೇಕು ಅನ್ನೋ ಥರ ಎಲ್ಲ ಅನಿಸಿ ತುಂಬ ನನ್ನ ಮೇಲೆ ನಾನು ಒಂದಷ್ಟು ವರ್ಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಈಗ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾಯಿದೆ. ಸೊ ಈಗ ಒಂಥರ ಕಮ್ ಬ್ಯಾಕ್ ಅಂತ ನೀವು ಹೇಳ್ತಿರೋ ಅಥವಾ ಬ್ಯಾಕ್ ಟು ಕಮ್ ಅಂತಿರೋ ಗೊತ್ತಿಲ್ಲ, ಏನು ಹೇಳ್ತಿರೋ ಗೊತ್ತಿಲ್ಲ. ಸೊ ಮತ್ತೆ ಈಗ ಹೊಸ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಹೊಸ ಚೈತ್ರ ಕೊಟ್ಟೂರು ಅಂತಲೇ ಅಂದ್ಕೊಳ್ಳಿ. ಓಕೆ, ಈಗ ಸದ್ಯ ಬಿಗ್ ಬಾಸ್ ನೋಡ್ತಿದ್ದೀರಾ ನೀವು? ನೋಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿಲ್ಲ, ಬಟ್ ಆಗಾಗ ನೋಡ್ತೀನಿ.
ಓಕೆ, ಆಗಾಗ ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ನಿಮ್ಮ ಪ್ರಕಾರ? ಯಾರು ತುಂಬ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ ಯಾರು ಅಂತ? ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದು ತುಂಬ ಕಷ್ಟದ ಪ್ರಶ್ನೆ. ಯಾಕಂದರೆ ಆ್ಯಸ್ ಎ ಕಂಟೆಸ್ಟೆಂಟ್ ನನಗೆ ಅಲ್ಲಿ ಏನಾಗುತ್ತೆ ಏನು ಅನ್ನೋದೆಲ್ಲ ಗೊತ್ತಿರೋದ್ರಿಂದ, ಮತ್ತು ಕೆಲವೊಂದು ಅಂದರೆ ಈಗ ಓವರಾಲ್ 24 ಅವರ್ಸು ಇರಲ್ಲ, ಎಡಿಟ್ ಆಗಿರುತ್ತೆ ಬರೋ ಅಷ್ಟೊತ್ತಿಗೆ 1 ಅವರು. ಸೊ ಆ ಥರ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ಯೂಶಲಿ ಏನಾಗುತ್ತೆ ಅಂದರೆ ಈ ಸೋಷಿಯಲ್ ಮೀಡಿಯಾಲಿ ಅಲ್ಲಿ ಇಲ್ಲಿ ಜಾಸ್ತಿ ಮುಖಗಳು ಯಾವ್ದು ಕಾಣಿಸ್ತಾ ಇರುತ್ತೆ. ಅವ್ರು ಅಫ್ಕೋರ್ಸ್ ಕೊನೆವರೆಗೂ ಇದ್ದೇ ಇರ್ತಾರೆ ಅಲ್ವಾ? ನೀವು ಹೇಳ್ತಾನೆ ಇಲ್ಲ, ಹೆಸರೇ ಹೇಳ್ತಿಲ್ಲ, ಹೈಡ್ ಮಾಡ್ತಿದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅಂದರೆ ಅಲ್ಲಿ ಗೊತ್ತಾಗ್ತಿದೆ ಅಲ್ಲಿ. ಅಲ್ಲ, ಹೆಸರು ಅಂದರೆ ಏನು, ಈಗ ಸುಮ್ಮನೆ ಈಗ ನಿಮಗೆ ಜನರಲ್ ಆಗಿ ಹೇಳ್ಬೇಕಂದ್ರೆ ನಾನು ಏನು ಇವ್ರು ಬರಬಹುದು ಬರಬಾರ್ದು ಅಥವಾ ಇನ್ನೊಂದು ಮತ್ತೊಂದು ಅಂತ ಏನೂ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಜಾಸ್ತಿ ಕೇಳ್ಪಟ್ಟಿರೋಂಥ ಹೆಸರು ಅಫ್ಕೋರ್ಸ್ ನಿಮಗೆ ಗೊತ್ತಿದ್ದಂಗೆ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಆಮೇಲೆ ಅವ್ರ ಸುತ್ತಮುತ್ತ ಇರೋರೆಲ್ಲ ಜಾಸ್ತಿ ನಾನು ಕೇಳಿರೋದು ಈ 3 ಹೆಸರುಗಳು. ಈ 3 ಹೆಸರು ಜಾಸ್ತಿ ಕೇಳಿರೋವಂಥದ್ದು. ಈಗ ನೀವು ಒಂದಷ್ಟು ಗ್ಲಿಮ್ಸ್ ಅನ್ನು ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಒಂದಷ್ಟು ತುಣುಕುಗಳನ್ನು ನೋಡ್ತಿರ್ತೀರ. ಅಂತ ಒಂದು ಸಂದರ್ಭದಲ್ಲಿ ನೋಡಿದಾಗ ಯಾರು ತುಂಬ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ? ಗಿಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅಶ್ವಿನಿ ಬಗ್ಗೆ ಎಲ್ಲರೂ ಏನು ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಎಲ್ಲೋ ಅಶ್ವಿನಿ ನನಗನ್ಸುತ್ತೆ ತುಂಬ ಓಪನ್ ಇದ್ದಾರೆ ಅವರು ಅಂತ ಅನಿಸುತ್ತೆ. ಅಂದರೆ ಏನಿದ್ರು ಅದು ಅನ್ಸಿದ್ದು ಮಾಡಿಬಿಡ್ತಾರೆ ಆ ಕ್ಷಣ. ಅದು ಕೆಟ್ಟದ್ದೋ ಒಳ್ಳೆಯದೋ ತಪ್ಪೋ ಸರಿನೋ ಅದೆಲ್ಲ ಸೆಕೆಂಡ್ರಿ. ಆ ಮೊಮೆಂಟಲ್ಲಿ ಅನಿಸಿದ್ದನ್ನು ಮಾಡಿಬಿಡ್ತಾರೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನಾನು ತುಂಬ ಎಪಿಸೋಡ್ಸ್ ನೋಡಿಲ್ಲ, ಬೈಕೋಬೇಡಿ, ಕೆಲವೊಂದನ್ನು ನೋಡಿದ್ದು. ಸೊ ಮತ್ತು ಇನ್ನೊಂದು ಏನಂದರೆ ಗಿಲ್ಲಿಯವರು ಅದೇ ಗೇಮನ್ನು ಅರ್ಥ ಮಾಡಿಕೊಂಡು ಆಡ್ತಿದ್ದಾರೆ ಅಂತ. ಬಟ್ ಏನಾಗುತ್ತೆ ಅಂದರೆ ಎಷ್ಟೇ ಅರ್ಥ ಮಾಡ್ಕೊಳ್ಳಿ, ಮುಂದೆ ಹೇಳ್ತೀನಿ ಓಪನಾಗಿ, ಏನೇ ನಾನು ಹಂಗಾಡ್ತೀನಿ ಹಿಂಗಾಡ್ತೀನಿ ಅಂತ ಏನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಲಿ, ಒಂದಷ್ಟು ದಿನ ಒಂದು 50 ಡೇಸ್ ಒಂದು 70 ಡೇಸ್ವರೆಗೂ ಅದೆಲ್ಲ ವರ್ಕೌಟ್ ಆಗಬಹುದು. ಹೋಗ್ತಾ 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 ಅವ್ರನ್ನೇ ಅವ್ರು ಮರೆತು ಬಿಡ್ತಾರೆ. ಆ ಥರ ಆಗಿಬಿಡುತ್ತೆ ಬಿಗ್ ಬಾಸಲ್ಲಿ. ಯಾಕಂದರೆ ಹೊರ್ಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಇರಲ್ಲ, ಏನೂ ಇರಲ್ಲ. ಆ ಟಾಸ್ಕು, ಅಲ್ಲಿರೋ ಜನಗಳು ಒಂಥರ ಗೊತ್ತಾಗಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲದಂಗೆ ಕೊನೆ ದಿನಗಳಲ್ಲಿ ಅವ್ರ ರಿಯಾಲಿಟಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಕುತೂಹಲ ಇರೋದು ಲಾಸ್ಟ್ ವೀಕ್ಸಲ್ಲಿ ಯಾರು ಹೆಂಗಿರ್ತಾರೆ ಅನ್ನೋದು. ಅಂದರೆ ಆ ಕ್ಯೂರಿಯಾಸಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ. ಈಗ ಕೊನೆ ವಾರದಲ್ಲಿ, ಯಾಕಂದರೆ ಇವಾಗ ಅಶ್ವಿನಿನೇನು ಅಂತ ಇಷ್ಟು ದಿನ ಜನ ನೋಡಿದ್ದಾರೆ, ಅವ್ರು ಬೇರೆ ಏನೋ ಇರ್ಬೋದು. ಗಿಲ್ಲಿನೇನು ಅಂತ ನೋಡಿದ್ದಾರೆ, ಗಿಲ್ಲಿನೇನಂತ ತಿಳ್ಕೊಂಡಿದ್ದಾರೆ, ಗಿಲ್ಲಿ ಬೇರೆ ಏನೋ ಇರ್ಬೋದು, ಕಾವ್ಯ ಬೇರೆ ಏನೋ ಇರ್ಬೋದು, ರಕ್ಷಿತಾ ಬೇರೆ ಏನೋ ಇರಬಹುದು. ಹೇಳ್ತಿದ್ದೀನಲ್ಲ, ಸುಮಾರು ಒಂದು 80 ದಿನ ಹತ್ತತ್ರ ಆಗ್ತಾ ಇದ್ದಂಗೆ, 90 ದಿನ ಆಗ್ತಾ ಇದ್ದಂಗೆ ಖಂಡಿತವಾಗ್ಲೂ ಹೇಳ್ತೀನಿ ಎಲ್ಲರೂ ಬೇರೆ ಬೇರೆ ಆಗಿ ಟರ್ನ್ ಆಗಕ್ಕೆ ಶುರು ಆಗ್ತಾರೆ. ಯಾಕಂದರೆ ಅವ್ರು ಏನೇ ಪ್ರಿಪೇರ್ ಆಗಿ ಬಂದಿರಲಿ ಅಥವಾ ಕ್ಯಾಮ್ರಾಸ್ ಇದೆ ನನ್ನ ನೋಡ್ತಿದ್ದಾರೆ ಅಂತ ಏನೇ ಮಾಡಿದ್ರು ಅದೊಂದಷ್ಟು ದಿನ ಸಾಧ್ಯ. ಕೊನೆಗೆ ಅವ್ರ ರಿಯಾಲಿಟಿಗಳು ಹೊರಗೆ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಕೊನೆಗೆ ಹೆಂಗಿರುತ್ತೆ ಅಂತ ಎಪಿಸೋಡ್ಸ್ ನೋಡೋಕ್ಕೆ. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ನಾವು ಸ್ವಲ್ಪ ದಿನ ಮಟ್ಟಿಗೆ ನಾವು ಮ್ಯಾನೇಜ್ ಮಾಡಬಹುದು ಅಂತ. ಬಿಕಾಸ್ ನಾವೇನು ಹೆಂಗೆ ಇದೆ, ಯಾಕಂದರೆ ಬಿಗ್ ಬಾಸ್ ಅನ್ನೋವಂಥದ್ದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಸ್ವಲ್ಪ ಎಷ್ಟೇ ಪ್ಲಾನ್ ಮಾಡ್ಕೊಂಡು ಹೋದ್ರೂ ಕೂಡ ಸ್ವಲ್ಪ ದಿನ ಸರ್ವೈವ್ ಆಗ್ಬೋದು. ಆಮೇಲೆ ಅಲ್ಲಿ ಯಾರೋ ಬರ್ತಾರೆ, ಏನೋ ಒಂದು ಮಾತಂತಾರೆ, ಟ್ರಿಗರ್ ಆಗುತ್ತೆ, ಮತ್ತೇನೋ ಒಂದು ವಿಚಾರಕ್ಕೆ ಜಗಳ ಆಗುತ್ತೆ. ಅಂಥ ಒಂದು ಸಂದರ್ಭದ ಒರಿಜಿನಾಲಿಟಿ ಆಟೋಮೆಟಿಕಲಿ ಬಂದ್ಬಿಡುತ್ತೆ ಅಂತ. ಹೌದೌದು, ನಿಜಾನೇ. ಅಂದರೆ ಏನಾಗುತ್ತಂದರೆ ಒಂದು ಕ್ಯಾಮ್ರಾ ಕಾನ್ಷಿಯಸ್ ಆಗಿರೋದು ಒಂದಷ್ಟು ದಿನಗಳಿದ್ದರೆ, ಇನ್ನೊಂದಷ್ಟು ಕೆಲವ್ರು ಯಾರಾದರೂ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ಬೋದು. ನಾನು ಪ್ರಿಪೇರ್ ಆಗಿರಲಿಲ್ಲ ಬಿಡಿ, ಏನು ಸುಮ್ಮನೆ ಹೋದೆ ಡೈರೆಕ್ಟಾಗಿ. ಮಾಡ್ಕೊಂಡಿರೋರ್ಗಿಲ್ಲ, ನಿಜಾನೇ ಮಾಡ್ಕೊಂಡಿರೋರ್ಗೆ ಹೇಳ್ತಾ ಇರೋದು. ಅವರು ಪ್ರಿಪೇರ್ ಆಗಿರೋದು ಒಂದಷ್ಟು ಇರಬಹುದು. ಇನ್ನೂ ಒಂದು ಬಂದು ಅಲ್ಲಿರೋ ಗೇಮ್ಸು ಅಥವಾ ಸುದೀಪ್ ಸರ್ ಬಂದು ವೀಕೆಂಡ್ ಕೊಡೋವಂತಹ ಒಂದು ಇನ್ಸೈಟ್ಸು ಅಥವಾ ಅಲ್ಲಿರೋ ಸ್ಪರ್ಧಿಗಳು ಇವರಿಂದ ಒಂದಷ್ಟು ಪ್ರಭಾವಕ್ಕೆ ಒಳಗಾಗ್ತಾರಲ್ಲ, ಹಾಗಾಗಿ ಗೊತ್ತಿಲ್ದಂಗೆ ತುಂಬ ಮೆಂಟಲಿ ಬದಲಾಗ್ತಾ ಹೋಗ್ತಾರೆ. ಆ್ಯಕ್ಚುಲಿ ಇದೊಂಥರ ಸೈಕಾಲಜಿಕಲ್ ಗೇಮ್ ಅಂತಲೇ ಹೇಳ್ಬೋದು. ಇಲ್ಲಿ ಅಲ್ಲಿ ಆಡೋರ್ಗೂ ಚೇಂಜ್ ಆಗ್ತಾ ಇರುತ್ತೆ ಮೈಂಡು, ನೋಡೋರ್ಗೂ ಚೇಂಜ್ ಆಗ್ತಾ ಇರುತ್ತೆ, ಆಡಿಸೋರ್ಗೂ ಚೇಂಜ್ ಆಗ್ತಾ ಇರುತ್ತೆ. 3 ಜನಕ್ಕೂ ಆ್ಯಕ್ಚುಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಆ ಥರದ್ದು ಒಂಥರ ವಿಶೇಷವಾಗಿರುವಂಥ ಒಂದು ಶೋ ಈ ಬಿಗ್ ಬಾಸು ಅಂತ ಹೇಳಬಹುದು. ಅದಕ್ಕೆ ಜನ ತುಂಬ ಅದನ್ನು ಇಷ್ಟಪಡ್ತಾರೆ ಕೂಡ. ಈಗ ನೀವು ಟಾಪ್ 5 ಯಾರ್ಯಾರು ಬರಬಹುದು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಪ್ರಕಾರ ಯಾರ್ಯಾರು ಹೆಸರುಗಳು ಕೇಳಿ ಬರ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಅಂತ? ಅಯ್ಯೋ, ಇದನ್ನ ನಾನು ಖಂಡಿತ ಹೇಳಲ್ಲ. ಈ ಪ್ರಶ್ನೆಗೆ ನಾನು ಉತ್ತರ ಹಂಗೆ ಹೇಳಕ್ಕೆ, ನನಗೆ ಎಲ್ಲ ಕಂಟೆಸ್ಟೆಂಟ್ಸು ಇಷ್ಟನೇ. ಹಂಗೆ ಹೆಂಗೆ ಹೇಳೋಕ್ಕಾಗಿತ್ತು? ಇವಾಗ ನಾನು ಬಿಗ್ ಬಾಸ್ಗೆ ಹೋಗಿ ಬಂದವಳು, ನಾನು ಅದು ಹೆಂಗೆ ಎಲ್ಲರೂ, ಯಾಕಂದರೆ ಎಲ್ಲರೂ ಏನೋ ಒಂದು
ನಾನೇನೋ ಒಂದು ಮಾಡಬೇಕು, ಒಂದು ಪ್ಲ್ಯಾಟ್ಫಾರ್ಮ್ ಬಂದಿದ್ದೀನಿ, ವಿ ಶುಡ್ ಡೂ ಸಮಥಿಂಗ್ ಅನ್ನೋದು ಎಲ್ರಿಗೂ ಇರುತ್ತೆ. ಕೆಲವ್ರು ಎಂಟರ್ಟೈನ್ ಮಾಡ್ಬೇಕಂತಿರ್ತಾರೆ, ಕೆಲವು ನಾನು ದುಡ್ಡು ಗೆಲ್ಲಬೇಕು ಅಂತಿರುತ್ತೆ, ಕೆಲವ್ರು ನಾನು ಏನು ಮಾಡ್ತೀನೋ ಇಲ್ಲ ನಾನು ಒಂದಷ್ಟು ದಿನ ಕಾಣಿಸ್ಕೋಬೇಕು ಅಂತ ಕೆಲವ್ರಿಗಿರುತ್ತೆ, ಕೆಲವ್ರು ನಾನು ಇಲ್ಲಿಂದ ಆಚೆ ಹೋದರೆ ನನಗೆ ಒಳ್ಳೆ ಅವಕಾಶಗಳು ಬಂದುಬಿಟ್ರೆ ಸಾಕು ಅಂತ ಕೆಲವ್ರಿಗಿರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂಥರ ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶದ ಮೇಲೆ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಏನು ಉದ್ದೇಶ ಇರುತ್ತೆ. ಕೆಲವರು ಈಗ ನಾವು ಲಾಸ್ಟ್ ಸೀಸನ್ಸ್ ಎಲ್ಲ ನೋಡಿದ್ವಿ, ಅಂದರೆ ಹೊರಗಡೆ ಅವ್ರಿಗೆ ನೆಗೆಟಿವ್ ಪಬ್ಲಿಸಿಟಿ ಅಥವಾ ಯಾವುದೋ ವಿಷಯಕ್ಕೆ ನೆಗೆಟಿವ್ ಆಗಿರೋರು ನಾನು ಒಳ್ಳೆಯವರಾಗಿ ಗುರ್ತಿಸ್ಕೋಬೇಕು ಅಥವಾ ನಂಗೆ ಪಾಸಿಟಿವ್ ಆಗಬೇಕು ಅಂತಲೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೋದಾಗ ಅವ್ರು ಅದೇ ಥರ ಬಿಹೇವ್ ಮಾಡಿರಬಹುದು ಅಲ್ವಾ. ಹೌದು, ಹೊರಗಡೆ ಜನ ಎಲ್ಲ ನಾನು ನೆಗೆಟಿವ್ ಅಂದ್ಕೊಂಡಿದ್ದಾರೆ, ಇದು ನಂಗೆ ಒಂದು ಒಳ್ಳೆ ಅವಕಾಶ, ನಾನು ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಿಕೊಂಡು ಇರ್ಬೋದು. ಆ್ಯಂಡ್ ಎಷ್ಟೋ ಜನ ನಾವು ಕಣ್ಣಾರೆ ನೋಡಿದ್ದೀವಿ, ಹೊರಗಡೆ ನೆಗೆಟಿವ್ ಇದ್ದವರು ಬಿಗ್ ಬಾಸ್ಗೆ ಹೋಗಿ ಅವ್ರ ವ್ಯಕ್ತಿತ್ವ ಬದಲಾಯಿಸ್ಕೊಂಡು ಪಾಸಿಟಿವ್ ಆಗಿರೋರ್ನ ಎಷ್ಟೋ ಜನ ನೋಡಿದ್ದೀನಿ. ಅಂದರೆ ಜನರ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಇದಾಗಿರೋದು. ಮತ್ತು ಅದಾದಮೇಲೆ ಈಗ ಕೆಲವೊಂದು ಸಿನಿಮಾ ಶೋಗಳಲ್ಲಿ ಬ್ಯುಸಿಯಾಗಿರೋರನ್ನ ನೋಡಿದ್ದೀವಿ. ಸೊ ಆ ಥರ ಎಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಪ್ಲ್ಯಾಟ್ಫಾರ್ಮು. ಯಾಕಂದರೆ ಯಾರೂ ಇಲ್ಲ ಅಂತ ಮೂಲೆ ಗುಂಪು ಮಾಡಿರೋ ಅಂಥವ್ರು ಅಥವಾ ಏನು ಬೇಡ ಅಂತ ಯಾವುದೋ ನೆಗೆಟಿವ್ ನ್ಯೂಸಸ್ ಆಗಿ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಒಳ್ಳೆಯ ಅವಕಾಶ ಕೊಟ್ಟು ಒಂದು ಅವರಲ್ಲಿರೋ ಒಳ್ಳೆತನ ತೋರಿಸ್ತಾರಲ್ಲ, ಅದು ಖುಷಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಅವ್ರು ಬೈಕೊಟ್ಟು ಪರವಾಗಿಲ್ಲ, ಒಳ್ಳೆಯವ್ರದ್ದು ಕೆಟ್ಟತನ ಕೂಡ ಇಲ್ಲಿ ಆಚೆ ಬರುತ್ತೆ, ಅದನ್ನು ತೋರಿಸ್ತೀರಾ ನೀವು. ಕೆಟ್ಟವ್ರನ್ನ ಒಳ್ಳೆಯವರು, ಒಳ್ಳೆಯವ್ರನ್ನ ಕೆಟ್ಟವರು, ಎಲ್ಲನೂ ಇಲ್ಲಿ ಬದಲಾಗ್ತಾ ಇರುತ್ತೆ. ಏನು ಬೇಕಾದರೂ ಆಗ್ಬೋದು. ಬಟ್ ಅಲ್ಟಿಮೇಟ್ಲಿ ಒಂದು ಎಂಟರ್ಟೈನಿಂಗ್ ಶೋ ಅದು. ತುಂಬ ಚೆನ್ನಾಗೂ ನಡೆಸ್ತಾರೆ ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಜನ ಇಷ್ಟಪಡ್ತಾರೆ. ಎಸ್, ಈಗ ಮೇಡಮ್ ನೀವು ಓರ್ವ ಮಾಜಿ ಕಂಟೆಸ್ಟೆಂಟ್ ಆಗಿ ಹೇಳ್ತಿದ್ದೀರ, ಒಳ್ಳೆಯವ್ರನ್ನ ಕೆಟ್ಟವರಾಗಿ ತೋರಿಸ್ತಾರೆ, ಕೆಟ್ಟವ್ರನ್ನ ಒಳ್ಳೆಯವರಾಗಿ ತೋರಿಸ್ತೀರ ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದರೆ ಯಾರ ಸಂಪರ್ಕನೂ ಇಲ್ಲದೆ, ಫೋನ್ ಸಂಪರ್ಕ ಇಲ್ಲದೆ, ಹೊರಗಡೆ ನಡೀತಿರುವಂಥ ವಿದ್ಯಮಾನಗಳ ಬಗ್ಗೆ ಗೊತ್ತಿಲ್ಲದಂಗೆ ನಾವು ಅಲ್ಲಿ ಆಟ ಆಡ್ತಿದ್ದೀವಿ ಅಂತಂದಾಗ, ಸೊ ಅಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಇಷ್ಟಪಡುವಂಥದ್ದು ಬೇರೆ, ಹೊರಗಡೆ ಅವ್ರನ್ನ ಪೋರ್ಟ್ರೇ ಮಾಡುವಂಥದ್ದು ಬೇರೆ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಆಟವನ್ನು ಆಟವಾಗಿ ತಗೊಳ್ಳಲ್ಲ, ತುಂಬ ತೀರಾ ಪರ್ಸ್ನಲ್ ಆಗಿ ತಗೊಂಡು ಅವ್ರ ಬಗ್ಗೆ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ನೆಗೆಟಿವ್ ಕಮೆಂಟ್ಸ್ಗಳಾಗಿರ್ಬೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದೆಲ್ಲ ಆಗ್ತಾ ಇರುತ್ತೆ. ಕೆಲವೊಂದು ಟ್ರೋಲ್ ಪೇಜಸ್ ಆಗಿರ್ಬೋದು, ಅದು ಯಾವುದೋ ಒಂದು ರೀತಿಯಲ್ಲಿ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಖಂಡಿತವಾಗ್ಲೂ. ಆ್ಯಂಡ್ ನೀವು ಹೇಳಿದ್ರಿ ಏನೋ ಒಳ್ಳೆಯವ್ರನ್ನ ಕೆಟ್ಟವ್ರಾಗಿ ತೋರಿಸ್ತಾರೆ, ಕೆಟ್ಟವ್ರನ್ನ ಒಳ್ಳೆಯವ್ರಾಗಿ ತೋರಿಸ್ತಾರೆ ಅಂತ. ಅವ್ರು ತೋರಿಸ್ಬೇಕು ಅಂತ ತೋರಿಸಲ್ಲ, ಬಟ್ ಸಮಯ ಸಂದರ್ಭಗಳು ಆ ಥರ ಅಲ್ಲಿ ಕ್ರಿಯೇಟ್ ಆಗುತ್ತೆ ಆ ಟಾಸ್ಕ್ಗಳ ಮೂಲಕ. ಅಥವಾ ಜೊತೆಲಿ ಯಾರು ಇರ್ತಾರೆ ಅವ್ರ ಜೊತೆ ಆಗುವಂಥ ಪ್ರೀತಿ ಆಗ್ಬೋದು ಅಥವಾ ರೈವಲ್ರಿ ದ್ವೇಷ ಆಗಬಹುದು. ಆ ಪ್ರೀತಿ ಅಥವಾ ದ್ವೇಷ ಎರಡರ ಮಧ್ಯೆನೂ ಒಳ್ಳೆಯವ್ರು ಕೆಟ್ಟವ್ರು ಅನಿಸ್ಬೋದು, ಕೆಟ್ಟವ್ರು ಒಳ್ಳೆಯವ್ರು ಅನಿಸ್ಬೋದು. ಅಂದರೆ ಇವ್ರು ತೋರಿಸ್ಲೇಬೇಕಂತ ಪ್ಲ್ಯಾನ್ ಮಾಡಿ ತೋರಿಸ್ತಾರೆ ಅಂತಲ್ಲ, ಬಟ್ ಅದು ಸಮಯ ಸಂದರ್ಭ ಆ ಥರ ತಾನಾಗೆ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಮೋರ್ ಓವರ್ ಹೇಳ್ತೀನಿ, 100 ದಿನದಲ್ಲಿ 150 ದಿನದಲ್ಲಿ ಯಾರನ್ನೂ ಜಡ್ಜ್ ಮಾಡೋದಕ್ಕೆ ಯಾರೂ ಸಾಧ್ಯ ಇಲ್ಲ. ಆ್ಯಂಡ್ ಮೋರ್ ಓವರ್ ಅದು ಒಂದು ಎಡಿಟ್ ಆಗಿರುತ್ತೆ, ಎಲ್ಲವೂ ಅಲ್ಲಿರಲ್ಲ ಆ ಶೋಲಿ. ಆ ಶೋ ನೋಡಿ ಯಾರ ಕ್ಯಾರೆಕ್ಟ್ರೂ ದಯವಿಟ್ಟು ಡಿಸೈಡ್ ಮಾಡಬೇಡಿ. ಯಾಕಂದರೆ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ನಮ್ಮಲ್ಲೂ ಎಷ್ಟೋ ಕೆಟ್ಟ ಗುಣಗಳಿರುತ್ತೆ, ನಮ್ಮಲ್ಲಿ ಎಷ್ಟೋ ನೆಗೆಟಿವ್ ಇರುತ್ತೆ. ನಮಗೂ ಕ್ಯಾಮ್ರಾ ಇಟ್ಟರೆ, ನಮ್ಮ ಮನೆಗಳಲ್ಲಿ ಕ್ಯಾಮ್ರಾ ಇಟ್ಟರೆ ನಾವು ಹೆಂಗೆ ಕಾಣಿಸ್ತೀವೋ, ನಮ್ಮನ್ನು ಎಡಿಟ್ ಮಾಡಿಬಿಟ್ಟು ಹಾಕಿದ್ರೆ, ನಮ್ಮ ಮನೆಗಳಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕಿದ್ರೆ ನಾವು ಯಾರ್ಯಾರಿಗೆ ಹೆಂಗೆ ಕಾಣಿಸ್ತೀವೋ ಗೊತ್ತಿಲ್ಲ ಅಲ್ವಾ. ನಾವು ಕೆಟ್ಟವ್ರ ಥರನೂ ಇರ್ಬೋದು, ನಾವು ಒಳ್ಳೆಯವ್ರ ಥರನೂ ಇರ್ಬೋದು. ಎಲ್ಲರೂ ಕೆಟ್ಟವರೇ, ಎಲ್ಲರೂ ಒಳ್ಳೆಯವರೇ. ಸೊ ಯಾವುದೋ ಒಂದು ಶೋ ನೋಡ್ಬಿಟ್ಟು ದಯವಿಟ್ಟು ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವನ ಯಾವ ಕಾರಣಕ್ಕೂ ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ರದ್ದು ಒಂದು ಅತ್ಯಮೂಲ್ಯವಾದಂತಹ ಬದುಕು. ಅವರಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಇಡ್ತಾ ಇದ್ದಾರೆ ಆ ಶೋ ಅಲ್ಲಿ ಅಂದರೆ ಅವರೆಲ್ಲರೂ ಒಂದು ರೀತಿ ಪ್ರೀಷಿಯಸ್ ಅಂತ. ಎಲ್ರಿಗೂ ಏನೋ ಒಂದು ಸ್ಟಫ್ ಇದೆ ಅವರಲ್ಲಿ, ಅವ್ರು ತುಂಬ ಮುಖ್ಯವಾದ ಪರ್ಸ್ನಾಲಿಟಿ ಇರುವಂಥವ್ರು ಅಂತ. ಅದು ನಿಮಗೆ ನೆಗೆಟಿವ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಅದು ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ತೊಗೊಳಕ್ಕೆ. ಸಿನಿಮಾದಲ್ಲಿ ವಿಲನ್ನ ನೋಡಿದ್ರೆ ಹೂ ಹೂ ಅಂತ ಬಂದರೆ ಖುಷಿ ಪಡ್ತೀರಾ, ರಿಯಾಲಿಟಿ ಶೋ ಅಲ್ಲಿ ಯಾರೋ ಜಗಳ ಮಾಡ್ಬಿಟ್ರೆ ಯಾಕೆ ನೀವು ಅವ್ರನ್ನ ಬೈತೀರಾ? ಅದು ಒಂದು ಎಂಟರ್ಟೈನಿಂಗ್ ಆಗಿ ತೊಗೊಳ್ಳಿ ಅಷ್ಟೇ. ಬಟ್ ದಯವಿಟ್ಟು ಪರ್ಸ್ನಲೈಸ್ ಆಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಫೈನಲಿ ಹೊಸ ಸಿನಿಮಾ ಮೂಲಕ ಕುಡುಕನ ಮಕ್ಕಳಿಗೆ ನಾಯಕಿಯಾಗಿ ಬರ್ತಾ ಇದ್ದೀರಾ. ಕನ್ನಡಿಗರಿಗಾಗಿರ್ಬೋದು ಅಥವಾ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಏನು ಹೇಳ್ತೀರಾ ಅಂತ? ನಾಯಕಿಯಾಗಿ ಮುಖ್ಯವಾಗಿ ತುಂಬ ವಿಶೇಷವಾಗಿರುವಂಥ ಪಾತ್ರ ಈ ಸಿನಿಮಾದಲ್ಲಿ. ನಾನೀಗ ಯಾವ ಥರ ಇದ್ದೀನಿ, ಮೋಸ್ಟ್ಲಿ ಇದಕ್ಕಿಂತ ಇನ್ನೂ ಸ್ವಲ್ಪ ಗ್ಲಾಮರಸ್ ಆಗಿರ್ಬೋದು ಈ ಸಿನಿಮಾದಲ್ಲಿ ಅಂತ ಹೇಳಬಹುದು. ಸೊ ಈ 4 ಜನ ಕುಡುಕರಿದ್ದಾರೆ, ದೊಡ್ಡ ಕುಡುಕರು. ಆ ದೊಡ್ಡ ಕುಡುಕರನ್ನ ನಾನು ಚಿಕ್ಕ ಕುಡುಕರು ಮಾಡ್ತೀನ ಅಥವಾ ಕುಡ್ತಾನೆ ಬಿಡಿಸ್ತೀನ ಅಥವಾ ಇನ್ನೂ ಜಾಸ್ತಿ ಮಾಡ್ತೀನ ನನಗೂ ಗೊತ್ತಿಲ್ಲ, ಗೊತ್ತಿದ್ರೂ ಹೇಳಲ್ಲ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ. ಕುಡುಕನ ಮಕ್ಕಳು ಸಿನಿಮಾದಲ್ಲಿ ಗ್ಲಾಮರಸ್ ಆಗಿರೋಂಥ ವಿಶೇಷವಾಗಿರೋ ಪಾತ್ರದಲ್ಲಿ ನಾನಿದ್ದೀನಿ. ಕುಡುಕರು ಮಾತ್ರ ಅಲ್ಲ, ಅವ್ರ ಜೊತೆ ಅವ್ರಿಗೆ ಮಿಕ್ಸ್ಚರ್ ಕೊಡೋರು, ಉಪ್ಪಿನಕಾಯಿ ಕೊಡೋರು, ಗ್ಲಾಸ್ ಸಪ್ಲೈ ಮಾಡೋರು,
ಅವ್ರು ಕುಡಿದ್ಬಿಟ್ಟು ಕಾಲ್ ಮಾಡಿದಾಗ ಆ ಟಾರ್ಚರ್ನ ಸಹಿಸ್ಕೊಳ್ಳೋರು, ಮನೆಗೆ ಹೋಗಿ ಬೈದಾಗ ಪಾಪ ಅವರು ಫ್ಯಾಮಿಲೀಸ್ ತುಂಬ ನೊಂದಿರೋ ಅಂಥವರು ಸಹ ಬಂದು ನೋಡೋವಂಥ ಸಿನಿಮಾ ಇದು. ಎಲ್ಲರೂ ನೋಡೋವಂಥ ಸಿನಿಮಾ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಪ್ಪದಿರ ಬಂದು ಈ ಸಿನಿಮಾನ ನೋಡಬೇಕು ರಿಲೀಸ್ ಆದಾಗ, ಕುಡುಕ್ ನನ್ನ ಮಕ್ಕಳು ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕುಡುಕ್ ನನ್ನ ಮಕ್ಕಳು ಸಿನಿಮಾ, ಅದರ ಜೊತೆಗೆ ಒಂದಷ್ಟು ಬಿಗ್ ಬಾಸ್ನ ಬಗ್ಗೆ ಚೈತ್ರ ಕೊಟ್ಟೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.